ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನಾನ್ ಎಚ್ ಕೆ ಭಾಗಕ್ಕೆ ಜಿಲ್ಲಾವಾರು ಹುದ್ದೆಗಳನ್ನು ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ಬಹುಶಃ ನನಗೆ ಗೊತ್ತಿರೋ ಹಾಗೆ ಇನ್ನೂ ಎಚ್ ಕೆ ಭಾಗಕ್ಕೆ ಬಂದಿಲ್ಲ. ಬಹುಶಃ ಇವತ್ತು ನಾಳೆ ಬಿಡ್ಬೋದು. ಯಾವ ಯಾವ ಜಿಲ್ಲೆಗಳಿಗೆ ಯಾವ ಯಾವ ನಗರಗಳಿಗೆ ಎಷ್ಟೆಷ್ಟು ಹುದ್ದೆಗಳಿದೆ, ಪುರುಷರಿಗಿಷ್ಟು, ಮಹಿಳೆಯರಿಗಿಷ್ಟು, ಸೇವಾ ನಿರತ ಎಷ್ಟು ಎಲ್ಲ ಡೀಟೇಲ್ಡ್ ಆಗಿ ಬಿಟ್ಟಿದ್ದಾರೆ. ನೀವು ಯಾವ್ಯಾವ ಕೆಟಗರಿಗೆ ಎಷ್ಟಿದೆ ಎಲ್ಲ ಡೀಟೇಲ್ ಆಗಿ ಬಿಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ, ಈಗ ನೀವು ಯಾವ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕು, ಯಾವ ನಗರವನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ಇದು ಬಿಗ್ಗೆಸ್ಟ್ ಚಾಲೆಂಜ್, ಒಂದು ದೊಡ್ಡ ಸವಾಲು. RCB 2 ಸಲ ಚಾಂಪಿಯನ್ ಆಯಿತು. ಯಾವ ಕಾರಣಕ್ಕೆ ಇದು ಗೊತ್ತಾ? ಒಂದು ದೊಡ್ಡ ಕಾರಣ ಏನು ಗೊತ್ತಾ? ಆಕ್ಷನ್. ಏನು ಸವಾಲು ಮಾಡಿದ್ರು ನೋಡ್ರಿ, ಆಕ್ಷನ್ ಮಾಡಿದ್ರಲ್ಲ, ಆಕ್ಷನ್ನಲ್ಲಿ ಪ್ಲೇಯರ್ ಏನು ತೊಗೊಂಡ್ರಲ್ಲ, ಅಲ್ಲೇ ಅವರು 50% ಗೆದ್ದುಬಿಟ್ರು. ಸೊ ಹಾಗೆಯೇ ಈಗ ನಿಮ್ಮ ಒಂದು ಗೆಲುವಿನಲ್ಲಿ, ನಿಮ್ಮ ಒಂದು PC ಸೆಲೆಕ್ಷನಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಅಪ್ಲಿಕೇಶನ್ ನೀವು ಅವಸರ ಮಾಡಿಬಿಡ್ರಿ, ಸ್ವಲ್ಪ ಟೈಮ್ ತೊಗೊಂಡು ಹಾಕಿರಿ. ಯಾಕಂದರೆ ಇವು 4 ವಿಷಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಇವು 4 ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ಹಾಕಬೇಕು. ಈಗ ನೋಡಿ, ನಾನು ಹೇಳಿದ ತಕ್ಷಣ ನೀವು ನಿರ್ಧಾರ ತೊಗೊಳಂಗಿಲ್ಲ. ನಾನು ಫಸ್ಟ್ ಹೇಳ್ಬಿಡ್ತೀನಿ. ಸೂಚನೆ ಏನಪ್ಪ ಅಂದರೆ, ನಾನು ಹೇಳಿದ ತಕ್ಷಣ ನಿರ್ಧಾರ ತೊಗೊಳಂಗಿಲ್ಲ. ಅಲ್ಟಿಮೇಟ್ಲಿ ನಿರ್ಧಾರ ನಿಮ್ಮದೇ. ಆದರೆ ನಿರ್ಧಾರ ಹೆಂಗೆ ತೊಗೋಬೇಕು ಅಂತ ನಾನು ಹೇಳ್ತೀನಿ, ಅವುಗಳನ್ನು ಪರಿಗಣಿಸಿ ಸಾಕು. ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಈಗ ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಪೋಸ್ಟ್ ಕರೆದ ಸರ್. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಲಿಸ್ಟಲ್ಲಿ ಬೆಂಗಳೂರು ನಗರಕ್ಕೆ ಪುರುಷರಿಗೆ 1300 ಇದೆ. ಸೊ ನಮ್ಮ ಕೆಟಗರಿ ಇಷ್ಟಿದೆ ಸರ್, ಭಾಳ ಇದೆ ಪೋಸ್ಟು, ನಾನು ಇಲ್ಲೇ ಹಾಕಿಬಿಡ್ತೀನಿ. ನೀವು ಹಾಕಿ, ನಾ ಬೇಡನಲ್ಲ. ನಾ ಹೇಳಿದ್ನಲ್ಲ, ಅಲ್ಟಿಮೇಟ್ಲಿ ನಿರ್ಧಾರ ನಿಮ್ಮದೇ. ಆದರೆ ಯಾವತ್ತೂ ಫೋಕಸ್ ಭಾಳ ಎಲ್ಲಿರುತ್ತೆ, ಯಾವುದು ಅಟ್ರ್ಯಾಕ್ಟ್ ಇರುತ್ತಲ್ಲ, ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಇಟ್ಟು ವಿಚಾರ ಮಾಡೋದು ತುಂಬ ಒಳ್ಳೆಯದು. ನೀವು ಯಾರಾದರೂ ಹಿಂದೆ PC ಬರೋದ್ರೆ ಗೊತ್ತಿರುತ್ತೆ. ಬೆಂಗಳೂರು ಹಾಕಿದ್ರೆ, ಬೆಂಗಳೂರು ಹಾಕಿ ಸರ್ ನಾನು ಕಳ್ಕೊಂಡಿನಿ, ಬೇರೆ ಡಿಸ್ಟ್ರಿಕ್ಟ್ ಹಾಕಿದರೆ ನಂದು ಆಗಿರೋದು, ನಂದು ಸಿವಿಲ್ PC ಕಮೆಂಟಲ್ಲಿ ಹಾಕಿ. ನನಗೆ ಗೊತ್ತಿದೆ, ನನಗೆ ಗೊತ್ತಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಎಲ್ಲಿ ಜಾಸ್ತಿ ಫೋಕಸ್ ಇರುತ್ತಲ್ಲ ಅದ್ರ ಕಡೆ ಗಮನ ಸ್ವಲ್ಪ ಹಿಂದೆ ಇಡೋದು ಅಥವಾ ಅದ್ರ ಬಗ್ಗೆ ವಿಚಾರ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, ನಿಮ್ಮ ಕೆಟಗರಿ ನೋಡಿರಿ. ನಿಮ್ಮದು 3A 3B 2A SC ST ಕೆಟಗರಿ ನೋಡಿರಿ. ನಿಮ್ಮ ಕೆಟಗರಿಗೆ ಎಲ್ಲಿ ಮತ್ತು ಬೇರೆ ಕಡೆ ಹುಬ್ಳಿ ಧಾರವಾಡ, ಬೇರೆ ಕಡೆ ಎಷ್ಟಿಲ್ಲ, ಮೈಸೂರು ಜಿಲ್ಲೆ ಇದೆ, ಚಾಮರಾಜನಗರ, ಹಾಸನ, ಕೊಡಗು, ಮಂಡ್ಯ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಎಲ್ಲ ಕಡೆ ಇದು ಕರೆದಿದ್ದಾರೆ. ನಿಮ್ಮ ಕೆಟಗರಿಗೆ ಎಲ್ಲಿ ಸ್ವಲ್ಪ ಹೆಚ್ಚಿಗಿದೆ, ಫಾರ್ ಎಕ್ಸಾಂಪಲ್ ನಿಮ್ಮದು PDP ಇರುತ್ತೆ, ಎಲ್ಲಾದರೂ 1-2 ಪೋಸ್ಟ್ ಇದೆಯಾ, 1-2 ಇದೆಯಾ, ಅದ್ರ ಕಡೆ ಗಮನ ಕೊಡಿ. ಡೀಟೇಲಾಗಿ ಕುಂತು ನೋಡಿರಿ. ಸ್ವಲ್ಪ ಪೇಷನ್ಸ್ ಬೇಕಿದ್ದಕ್ಕೆ, ತಾಳ್ಮೆಯಿಂದ ಕುಂತು ನೋಡಿರಿ. ಜಿಲ್ಲಾವಾರು ಎಲ್ಲ ನೋಡಿರಿ, ಕೆಟಗರಿ ವೈಸ್ ಎಲ್ಲ ಕುಂತು ನೋಡಬೇಕು. ಗೊತ್ತಾಯ್ತಾ? ಒಂದನೇದು, ಹೆಚ್ಚು ಯಾವ್ದು ಅಟ್ರಾಕ್ಷನ್ ಇರುತ್ತೋ, ಹೆಚ್ಚು ಯಾವ್ದು ಫೋಕಸ್ ಇರುತ್ತೋ ಆ ಕಡೆ ಒಂದು ಚೂರು ಭಯ ಇರಲಿ. ಒಂದನೇದು ನಾನು ಹಾಕ್ಬೇಡ ಅಂತ ಹೇಳಿಲ್ಲ, ಬಟ್ ವಿಚಾರ ಮಾಡಬೇಕಾಗ್ತೈತಿ. ಸೆಕೆಂಡ್ನೇದು ಯಾವುದೇನೆಂದರೆ, ನಿಮ್ಮ ಕೆಟಗರಿ ಎಲ್ಲಿದೆ ಅಂತ ಎಲ್ಲ ಬರೆದಿಡು, ಒಂದು ಕಡೆ ಲಿಸ್ಟ್ ಮಾಡಿಡಿ. ನೆಕ್ಸ್ಟ್ ಏನಪ್ಪ ಅಂದರೆ, ಭಾಳ ಜನರು ಕೂಡ ಚರ್ಚೆ ಮಾಡಿ. ಯಾರು ಕೂಡ ಚರ್ಚೆ ಮಾಡಬೇಕಪ್ಪ ಅಂದರೆ, ನಿಮ್ಮ ಸೀನಿಯರ್ಸ್ ಇರ್ತಾರೆ, ಅಥವಾ ಈಗ ಆಲ್ರೆಡಿ PC ಆದವ್ರು ಇರ್ತಾರೆ. ನಾನು ಅದಕ್ಕೆ ಹೇಳಿದೆ, ಅಪ್ಲಿಕೇಶನ್ನು ಸ್ವಲ್ಪ ಲೇಟಾಗಿ ಹಾಕಿ, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನೊಂದು HKಗೆ ಬರುತ್ತೆ ಈಗ. ನಿಮಗೆ ಗೊತ್ತಿದೆಯಲ್ಲ, HKಗೂ 10% ಇದೆ ಮೀಸಲಾತಿ. ಅಲ್ಲಿ ಕೂಡ ನೀವು ಹಾಕ್ಬೋದು ಅನ್ನೋದು ಐಡಿಯಾ ಇದೆ ಅನ್ಕೋತೀನಿ. ಎಲ್ಲವನ್ನ ಭಾಳಷ್ಟು ವಿಚಾರ ಮಾಡಬೇಕು. ಈ ಸಲ ಭಾಳಷ್ಟು ಬದಲಾವಣೆ ಆಗಿದೆ. ಏನಪ್ಪ ಅಂದರೆ, ಮೆಡಿಕಲ್ಗೆ ಮೊದಲು 1:1 ಕರಿತಿದ್ನ, ಈ ಸಲ 1:2 ಮಾಡಿದ್ದಾರೆ. ಇವೆಲ್ಲ ಬದಲಾವಣೆಗಳು ಅಥವಾ ಹೊಸ ವಿಚಾರಗಳು ಎಲ್ಲ ತಿಳ್ಕೋಬೇಕು. ನೀಟಾಗಿ ತಿಳ್ಕೊಳ್ಳಿ. ಭಾಳ ಜನರು ಕೂಡ ಮಾತಾಡಿ. ಈಗ ಆಲ್ರೆಡಿ ಯಾರು PC ಆಗಿದ್ದಾರೆ ಅವ್ರು ಕೂಡ ಚರ್ಚೆ ಮಾಡಿ, ಅಥವಾ ಟೀಚರ್ಸ್, ನಂತರ ಟೀಚರ್ಸ್ ಕೂಡ ಚರ್ಚೆ ಮಾಡಿರಿ, ಮಾತಾಡ್ರಿ. ನಿಮ್ಮ ಸೀನಿಯರ್ಸ್ ಕೂಡ ಮಾತಾಡ್ರಿ. ಎಲ್ಲವನ್ನು ಚರ್ಚೆ ಮಾಡಿಕೊಂಡು ಇವೆಲ್ಲ ಪರಿಗಣಿಸಬೇಕು. ಎಲ್ಲವನ್ನು ಪರಿಗಣಿಸಿಯೇ ಅಪ್ಲಿಕೇಶನ್ ಹಾಕಿ. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, RCB ಚಾಂಪಿಯನ್ ಆಗಿದ್ದು ಆಕ್ಷನಲ್ಲೇ, ಆ ಸವಾಲಿನಲ್ಲಿ. ಹಾಗೆಯೇ ನೀವು ಕೂಡ ನಾಳೆ PC ಆಗೋದು ಈ ಒಂದು ನಿರ್ಧಾರದಿಂದ. ನಾನು ಗ್ಯಾರಂಟಿ ಕೊಡ್ತೀನಿ. ನನಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಹೇಳಿದ್ದಾರೆ, ಸರ್ ನಾನು ಇಲ್ಲಿ ಹಾಕಿದ್ದಿಲ್ಲ, ನಾನು ಈ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹಾಕಿದ್ರೆ ಎಲ್ಲ ಹಾಕಿದ್ರೆ ನಂದು ಆಗಿರೋದು ಎಲ್ಲ ಹೇಳ್ತಾರೆ, ಮಾತಾಡ್ತಾರೆ. ಸೊ ನಾನು ಅದಕ್ಕೆ, ನಿಮಗೆ ಗೊತ್ತಿದ್ದರೆ ಓಕೆ. ನೀವು ಆಲ್ರೆಡಿ 2-3 ಸಲ PC ಬರೆದವ್ರಿಗೆ ನನ್ನ ಮಾತುಗಳ ಅವಶ್ಯಕತೆ ಇಲ್ಲ. ಆದರೆ ಯಾರಿಗೆ ಗೊತ್ತಿಲ್ವೋ ದಯವಿಟ್ಟು ಈ 4 ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಒಂದು, ಫೋಕಸ್ ಎಲ್ಲಿ ಜಾಸ್ತಿ ಇರುತ್ತೆ ಆ ಕಡೆ ಸ್ವಲ್ಪ ಭಯ ಇರಲಿ. ನಿಮ್ಮ ಕೆಟಗರಿಗೆ ಎಲ್ಲೆಲ್ಲಿದೆ ಎಲ್ಲ ನೀಟಾಗಿ ಕುತ್ಕೊಂಡು ನೋಡಿ. ಆಮೇಲೆ ನಿಮ್ಮ ಸೀನಿಯರ್ ಕೂಡ ಚರ್ಚೆ ಮಾಡಿ. ಆಮೇಲೆ HKದು ಬರಲಿ, HKದು ಕೂಡ ನೀವು ಅಪ್ಲಿಕೇಶನ್ಗೆ ಅದಕ್ಕೂ ಕೂಡ ನೀವು ಟ್ರೈ ಮಾಡ್ಬೋದು.